ಬಿಜೆಪಿ ಹಾಗೇನೆ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ 21 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳೇ ಕಗ್ಗಂಟಾಗಿ ಉಳಿದಿರೋದು. ಹೈಕಮಾಂಡ್ ನಾಯಕರಿಗೂ ಕೂಡ ಆ ಸಮಸ್ಯೆಯನ್ನ ಬಗೆಹರಿಸಕ್ ಆಗಿಲ್ಲ, ಒಂದು ಹೆಸರನ್ನ ಫೈನಲ್ ಮಾಡಕ್ಕಾಗಿಲ್ಲ, ಎಸ್ಪೆಷಲಿ 4 ಕ್ಷೇತ್ರಗಳಲ್ಲಿ. ಇನ್ನು ಬಿಜೆಪಿಯಲ್ಲಿ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ಗೆ ಪ್ರಮುಖವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಚಾಮರಾಜನಗರ, ಇನ್ನು ಕೆಲವೆಡೆ ಅಭ್ಯರ್ಥಿಗಳ ಕೊರತೆ ಇದೆ, ಕೆಲವೆಡೆ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇವತ್ತು 4 ಕ್ಷೇತ್ರಗಳ ಬಗ್ಗೆ ಸಿಎಂ ಹಾಗೇನೆ ಡಿಸಿಎಂ ಬೆಂಗಳೂರಲ್ಲೇ ಸಭೆ ಮಾಡ್ತಾರೆ. ಸಭೆ ಆದ್ಮೇಲೆ ಹೆಸರುಗಳು ಫೈನಲ್ ಆಗುತ್ತಲ್ಲ, ಅದನ್ನ ಹೈಕಮಾಂಡ್ ನಾಯಕರಿಗೆ ಸಿಎಂ ಡಿಸಿಎಂ ತಿಳಿಸ್ತಾರೆ. ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರು ಅದೇ ರೀತಿ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಒಂದು ಕೆಲಸ ಮಾಡಿ, ನೀವೇ ಡಿಸಿಷನ್ ತಗೊಳ್ಳಿ, ಮೀಟಿಂಗ್ ಮಾಡಿ, ಆಮೇಲೆ ಹೆಸರುಗಳನ್ನ ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ. ಅದರಂತೆ ಸಭೆ ಮಾಡೋದಕ್ಕೆ ಈಗ ಸಿಎಂ ಡಿಸಿಎಂ ಮುಂದಾಗಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಪ್ರಾಬ್ಲಮ್ ಇರುವಂತಹ ಕ್ಷೇತ್ರಗಳು ಉತ್ತರ ಕನ್ನಡ, ಬೆಳಗಾವಿ, ಚಿತ್ರದುರ್ಗ, ರಾಯಚೂರು, ಚಿಕ್ಕಬಳ್ಳಾಪುರ. ಚರ್ಚೆಗಳು ನಡೀತಾ ಇದೆ. ನಾಳೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಒಂದ್ ಕಡೆ ಬಿಜೆಪಿದು ಅಷ್ಟೇ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅವರು ಆಲ್ರೆಡಿ ಇವಾಗ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ 4 ಕ್ಷೇತ್ರಗಳ ಬಗ್ಗೆ ಟೆನ್ಷನ್ ಇದೆ. ಇವತ್ತು ಅಥವಾ ನಾಳೆ ಈಗ ಆಲ್ರೆಡಿ ಫೈನಲ್ ಆಗಿರುವಂತ ಕ್ಷೇತ್ರಗಳು ಆ ಲಿಸ್ಟ್ ಅನ್ನ ರಿಲೀಸ್ ಮಾಡುವಂತ ಚಾನ್ಸಸ್ ಇದೆ. ಇನ್ನೊಂದ್ ಕಡೆ 4 ಕ್ಷೇತ್ರಗಳಿಗೆ ಇವತ್ತು ಮೀಟಿಂಗ್ ಮಾಡಿ ಹೈಕಮಾಂಡ್ ನಾಯಕರಿಗೆ ಹೆಸರನ್ನ ಕಳಿಸಿ ಆಮೇಲೆ ಆ ಲಿಸ್ಟ್ ಅನ್ನು ರಿಲೀಸ್ ಮಾಡುವಂತ ಚಾನ್ಸಸ್ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾನೂ ಆಕಾಂಕ್ಷಿ ಅಂತ ಹೇಳಿ ಬಿಜೆಪಿಯಿಂದ ಮತ್ತೊಬ್ಬ ಲೀಡರ್ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಾರೆ. ನನ್ನ ಮಗನಿಗೆ ಕೊಡಲ್ಲ ಅಂದ್ರೆ ನನಗೆ ಕೊಡ್ಲಿ, ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಸುಧಾಕರ್ ವಿರುದ್ಧ ಈಗಾಗಲೇ ಜಿಲ್ಲೆಯಲ್ಲಿ ವಿರೋಧಿ ಅಲೆ ಇದೆ. ನನ್ನ ಮಗನಿಗೆ ಟಿಕೆಟ್ ಕೇಳಿದೆ, ನೀವು ಕೊಡ್ಲಿಲ್ಲ, ನನಗೆ ಕೊಡಿ, ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ವಿಶ್ವನಾಥ್ ಕೇಳ್ಕೊಂಡಿದ್ದಾರೆ. ಸ್ಥಾನವನ್ನು ಗೆಲ್ಲೋ ರೀತಿಯಲ್ಲಿ ಕೂಡ ವಿಧಾನಸಭಾ ಚುನಾವಣೆಗೆ ನಾವು 4 ಸ್ಥಾನವನ್ನು ಗೆಲ್ಲೋ ರೀತಿಯಲ್ಲಿ ಕೂಡ ನಾವು ಅಣಿ ಮಾಡಬೇಕಾಗ್ತದೆ. ಅದು ನಾವು ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗಬಾರ್ದು. ಬಹುಶಃ ನಾನು ಅದಕ್ಕೋಸ್ಕರ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು, ನಾನೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬಹುಶಃ ಇದು ಸುಧಾಕರ್ ಅವರು ಕೂಡ ಭಾಳ ಸಂತೋಷದಿಂದ ಇದನ್ನು ಒಪ್ತಾರೆ ಅಂದ್ಕೊಂಡವ್ರೆ. ಯಾಕಂದರೆ ಅವರು ಹೇಳಿದ್ದು ಇನ್ನೂ ಯುವಕ 4 ವರ್ಷ ಆದಮೇಲೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವರು ರಾಜಕಾರಣದಲ್ಲಿ ಸುಧಾಕರ್ ಅವರು ಮುಂದುವರಿಲಿ, ನನ್ನನ್ನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಅವರು ಕೂಡ ಸಹಕಾರವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಆ ತೀರ್ಮಾನವನ್ನು ತಗೊಂಡಿದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕಾಂಗ್ರೆಸ್ ಅವರಿಗೆ 4 ಕ್ಷೇತ್ರ ಕಗ್ಗಂಟಾಗಿದೆ. ದೆಹಲಿಗೆ ಹೋದ್ರೂ ಕೂಡ ಅಲ್ಲಿ ಯಾಕೆ ಫೈನಲ್ ಮಾಡಕ್ ಸಾಧ್ಯ ಆಗ್ಲಿಲ್ಲ? ಸಭೆ ಯಾವಾಗ ಮಾಡ್ತಾರೆ? ಇನ್ನೊಂದ್ ಕಡೆ ಬಿಜೆಪಿ ಅವರು ಈಗ ಹೊಸ ಎಂಟ್ರಿ ವಿಶ್ವನಾಥ್ ಅವರು ನನಗೆ ಕೊಡಿ ಅಂತ ಕುತ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ. ಯಾವ ರೀತಿ ಸಾಲ್ವ್ ಮಾಡ್ತಾರೆ ಈ ಪ್ರಾಬ್ಲಮ್ನ? ಶರ್ಮಿತಾ ಶೆಟ್ಟಿ, ಕಾಂಗ್ರೆಸ್ನ 4 ಕ್ಷೇತ್ರಗಳು ಮತ್ತು ಭಾರತೀಯ ಜನತಾ ಪಕ್ಷದ 5 ಕ್ಷೇತ್ರಗಳು ಇದೀಗ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿರುವಂತದ್ದು. ಪರಸ್ಪರ ಪೈಪೋಟಿಯ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವುದು. ಈಗಾಗಲೇ ಕಾಂಗ್ರೆಸ್ನಲ್ಲಿ 4 ಕ್ಷೇತ್ರಗಳಾಗಿರ್ತಕ್ಕಂಥ ಬಳ್ಳಾರಿ ಕ್ಷೇತ್ರದಲ್ಲಿ ತುಕಾರಾಂ ಅಥವಾ ಅವರ ಪುತ್ರಿ ಸೌಪರ್ಣಿಕಾ ತುಕಾರಾಂ ರವರಿಗೆ ಅಥವಾ ಉಗ್ರಪ್ಪನವರಿಗೆ ಅಥವಾ ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ರವರು ಈಗ ಪೈಪೋಟಿಯಲ್ಲಿ ಇರ್ತಕ್ಕಂಥದ್ದು. ಇನ್ನ ಚಾಮರಾಜನಗರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಅಥವಾ ನಂಜುಂಡಸ್ವಾಮಿ ಅಥವಾ ಕೊಳ್ಳೇಗಾಲ ನಟರಾಜ್ ನಡುವೆ ಇದೀಗ 3 ಪೈಪೋಟಿಗೆ ಇಳಿದಿರುವಂತದ್ದು. ಇನ್ನ ಪ್ರಮುಖವಾಗಿ ಕಾಂಗ್ರೆಸ್ಗೆ ಬಹುಮುಖ್ಯ ತಲ್ಲವಾಗಿರತಕ್ಕಂಥದ್ದು ಕೋಲಾರ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ. ಕೋಲಾರ ಕ್ಷೇತ್ರದಲ್ಲಿ ಒಂದ್ ಕಡೆ ಮಾಜಿ ಸಚಿವ ಕೆ ಎಚ್ ಮುನಿಯಪ್ಪರವರು ತಮ್ಮ ಅಳಿಯರಿಗೆ ಟಿಕೆಟ್ ಕೊಡಿಸಲಿಕ್ಕೆ ಶತಾಯಗತೆಯ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ರಮೇಶ್ ಕುಮಾರ್ ಬಣ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು. ಇದೀಗ ಎಲ್ ಹನುಮಂತಯ್ಯವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಾಜಿ ಸಚಿವ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ವರ್ಸಸ್ ರಕ್ಷಾರಾಮಯ್ಯ ನಡುವೆ ಈಗಾಗಲೇ ಟಿಕೆಟ್ ನ ಗೊಂದಲ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಳೆ ಸಭೆ ನಡೆಸಿ ಲಿಸ್ಟ್ ಅನ್ನು ಕಳಿಸುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ನಡುವೆ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ರಾಯಚೂರಿನ ಟಿಕೆಟ್ ವಿಚಾರದಲ್ಲಿ ಬಿ.ವಿ. ನಾಯಕ್ ವರ್ಸಸ್ ಹಾಲಿ ಸಂಸದರಾಗಿರ್ತಕ್ಕಂಥ ಅಮರೇಶ್ವರ್ ನಾಯಕ್ ರವರ ನಡುವೆ ಪೈಪೋಟಿ ಇರುವಂತದ್ದು. ಇನ್ನು ಬೆಳಗಾವಿಯಲ್ಲಿ ಕೂಡ ಜಗದೀಶ್ ಶೆಟ್ಟರ್ ವರ್ಸಸ್ ಅದರ್ಸ್ ನಡುವೆ ಈಗ ಪೈಪೋಟಿ ಇರ್ತಕ್ಕಂಥ. ಒಂದು ಕಡೆ ಜಗದೀಶ್ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ಅನೇಕ ಕಾರ್ಯಕರ್ತರು ಈಗ ಅಭಿಯಾನವನ್ನು ಮಾಡ್ತಿರುವಂತದ್ದು. ಇನ್ನು ಉತ್ತರ ಕನ್ನಡದ ವಿಚಾರಕ್ಕೆ ಬಂದ್ರೆ, ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ
ಅಥವಾ ಈಡಿಗ ಸಮುದಾಯದ ಯಾರಿಗಾದ್ರೂ ಟಿಕೆಟ್ ಕೊಡ್ಬೇಕಂತೇಳಿ ಈಗಾಗಲೇ ಚರ್ಚೆಗೆ ಬಂದಿರುವಂತದ್ದು. ಅದೇ ರೀತಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದ್ದು ಕೂಡ ದೊಡ್ಡ ಕಗ್ಗಂಟಾಗಿರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ SR ವಿಶ್ವನಾಥ್ ರವರು ಹಾಲಿ ಶಾಸಕರಿದ್ದು ಕೂಡ ನಾನು ಅಭ್ಯರ್ಥಿ ಆಗ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ಕೂಡ ಈಗಾಗಲೇ ಚುನಾವಣಾ ಪ್ರಚಾರವನ್ನೇ ಆರಂಭ ಮಾಡಿರುವಂತದ್ದು. ಇದರ ನಡುವೆ ವಿಶ್ವನಾಥ್ ರವರ ಪುತ್ರ ಅಲೋಕ್ ವಿಶ್ವನಾಥ್ ಕೂಡ ಪೈಪೋಟಿಯನ್ನ ನಡೆಸಿರುವಂತದ್ದು. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ತಲಾ 5 ಮತ್ತು 4 ಕ್ಷೇತ್ರಗಳ ಕಗ್ಗಂಟಾಗಿರುವಂತದ್ದು. ನಾಳೆ ಬಹುತೇಕ ಎಲ್ಲವೂ ಕೂಡ ಇತ್ಯರ್ಥ ಆಗುವ ಸಾಧ್ಯತೆ ಇರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.